ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. BPL ರೇಷನ್ ಕಾರ್ಡ್ ಇರುವಂಥವರು ಪ್ರತಿ ತಿಂಗಳು ಏನು ಉಚಿತವಾಗಿ 10 kg ಅಕ್ಕಿನ ಪಡಿತಾ ಇದ್ದೀರಾ. ಇನ್ನು ಮುಂದೆ 10 kg ಅಕ್ಕಿ ಕೊಡಲ್ಲ. 10 kg ಅಕ್ಕಿ ಬದಲಾಗಿ 5 kg ಅಕ್ಕಿ ಹಾಗೆ 5 kg ಅಕ್ಕಿ ಬದಲಾಗಿ ಇಂದಿರಾ ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆನ ಮಾಡಿದ್ದಾರೆ. ಹಾಗಾದರೆ ಯಾವಾಗಿಂದ ಇಂದಿರಾ ಕಿಟ್ಟನ್ನು ಕೊಡ್ತಾರೆ, ಆ ಇಂದಿರಾ ಕಿಟ್ಟಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿನ್ನೆ KH ಮುನಿಯಪ್ಪ ಸರ್ ಅವರೇನೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನೆಲ್ಲ ಆಹಾರ ಕಿಟ್ ಇರುತ್ತೆ, ಯಾವಾಗಿಂದ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಇವಾಗ PM ಕಿಸಾನ್ ಯೋಜನಾ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆಯೂ ಕೂಡ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾ ಇದ್ದೀನಿ. 22ನೇ ಕಂತಿನ ಗೃಹಲಕ್ಷ್ಮಿ ಹಣದ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಉಚಿತವಾಗಿ ಪ್ರತಿ ತಿಂಗಳು 10 kg ಅಕ್ಕಿನ ಏನು ಪಡಿತಾ ಇದ್ದೀರಾ, ಇನ್ನು ಮುಂದೆ ಅಕ್ಕಿನ 10 kg ಕೊಡೋದಿಲ್ಲ. ಯಾಕಂದರೆ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾಯಿದೆ. ಸೊ ಹಾಗಾಗಿ 10 kg ಅಕ್ಕಿ ಬದಲಾಗಿ 5 kg ಅಕ್ಕಿನ ಕೊಡ್ತೀವಿ. 5 kg ಅಕ್ಕಿ ಬದಲಾಗಿ ನಾವು ಇಂದಿರಾ ಕಿಟ್ಟನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ಅಧಿಕೃತವಾಗಿ ಘೋಷಣೆ ಮಾಡಿದ್ರಲ್ವಾ. ಇವಾಗ ಅಂದರೆ ಒಂದು ಕಾರ್ಡಲ್ಲಿ 4 ಜನ ಇದ್ದೀರಾ ಅಂತಂದರೆ 1 kg ಬೇಳೆ, 1 kg ಎಣ್ಣೆ, 1 kg ಸಕ್ಕರೆ, 1 kg ಉಪ್ಪು, 1 kg ಹೆಸರು ಕಾಳು ಇಷ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದರು. ಬಟ್ ಆದರೆ ಇವಾಗ ಏನು ಹೇಳ್ತಾ ಇದ್ದಾರೆ, ನಿನ್ನೆ KH ಮುನಿಯಪ್ಪ ಸರ್ ಅವರೇನೇ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಅಕ್ಕಿ ಬಂದು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾಯಿದೆ. ಸೊ ಹಾಗಾಗಿ ಸರ್ವೇನ ಮಾಡಿದಾಗ ಸರ್ವೇನಲ್ಲಿ 90% ಜನಗಳು ಎಣ್ಣೆ ಬೇಳೆ ಕಾಳುಗಳನ್ನ ಕೊಡಿ ಅಂತಲೇ ಕೇಳಿದರು. ಸೊ ಹಾಗಾಗಿ ಸರ್ಕಾರನೂ ಕೂಡ ಎಣ್ಣೆ ಬೇಳೆ ಕಾಳುಗಳನ್ನ ಕೊಟ್ಟರೆ ಈ ಜನಸಾಮಾನ್ಯರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಡಿಸಿಷನ್ನ ತೊಗೊಂಡಿದ್ದೀವಿ. ಇವಾಗ ಅದನ್ನು ಟೆಂಡರ್ ಕೂಡ ಕರೆದಿದ್ದೀವಿ. ಅಂತಂದರೆ ಇವಾಗ ಟೆಂಡರ್ ಕೊಡ್ತಾರೆ, ಇಷ್ಟು ಅಕ್ಕಿ ಬೇಳೆ ಮತ್ತು ಈ ಪ್ರತಿ ತಿಂಗಳು ಕೂಡ ಇಷ್ಟಿಷ್ಟನ್ನ ಕೊಡಬೇಕು, ರೆಡಿ ಮಾಡಿ ಕೊಡಬೇಕು ಎಲ್ಲ ರೇಷನ್ ಡಿಪೋಗಳಿಗೆ. ಸೊ ಅದನ್ನು ಟೆಂಡರ್ ಕರೆದಿದ್ದೀವಿ. ಆ ಟೆಂಡರ್ ಮೂಲಕ ನಾವು ಕೊಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿರುವಂಥದ್ದು. ಸೊ ಇವಾಗ ಏನೇನು ಕೊಡ್ತೀವಿ ಅಂತೇಳ್ಬಿಟ್ಟು ಅಲ್ಲೂ ಕೂಡ ಕ್ಲಿಯರಾಗಿ ತಿಳಿಸಿದ್ದಾರೆ ನೋಡಿ. ಇವಾಗ 5 kg ಅಕ್ಕಿಗೆ ದುಡ್ಡು ಎಷ್ಟು ಆಗ್ತಿತ್ತು ಅಷ್ಟಕ್ಕೆ ಏನು ಸಾಮಾನು ಬರುತ್ತೆ ಅಷ್ಟನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವಾಗ ಅಕ್ಕಿ, ಎಣ್ಣೆ, ಹೆಸರು ಕಾಳು, ಸಕ್ಕರೆ, ಉಪ್ಪು ಎಲ್ಲ ಕೊಡ್ತೀವಿ ಅಂತ ಹೇಳಿದಾರಲ್ವಾ. ಏನಾದರೂ ಈಗ 5 kg ಅಕ್ಕಿಗಿನ ಹೆಚ್ಚಿಗೆ ಆಯಿತು ಅಂತಂದರೆ ಬಹುಶಃ ಅದರಲ್ಲಿ ಒಂದು ಯಾವುದಾದ್ರೂ ಕಡಿಮೆ ಲೆಸ್ ಆಗ್ಬೋದು, ಅಥವಾ ಕಡಿಮೆ ಬಿತ್ತು ಅಂತಂದರೆ ಇನ್ನೊಂದು ಏನಾದರೂ ಆ್ಯಡ್ ಮಾಡಿ ಕೊಡ್ಬೋದು. ಬಟ್ ಆ ರೀತಿಯಾಗುತ್ತೆ. 5 kg ಅಕ್ಕಿಗೆ ಏನು ಪ್ರೈಸ್ ಆಗುತ್ತೆ ನೋಡಿ ಅಷ್ಟು ಅಮೌಂಟಿಗೆ ಮಾತ್ರನೇ ಕೊಡೋದು ಅಂತೇಳ್ಬಿಟ್ಟು ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದಾರೆ. ಸೊ ಇವಾಗ 1 ಲೀಟ್ರ್ ಎಣ್ಣೆಗೆ ಎಷ್ಟಾಗುತ್ತೆ, ಮಿನಿಮಮ್ ಒಂದು 120-130 ರೂಪಾಯಿವರೆಗೂ ಆಗುತ್ತೆ. 1 kg ತೊಗರಿ ಬೇಳೆನೂ ಕೂಡ ಒಂದು 120 ರೂಪಾಯಿವರೆಗೂ ಕೂಡ ಆಗುತ್ತೆ. ಹೆಸರು ಕಾಳು ಅಷ್ಟೇ 100 ರೂಪಾಯಿ ಮೇಲೇ kg ಇದೆ. ಇನ್ನು ಸಕ್ಕರೆ ಬಂದು 45 ರೂಪಾಯಿವರೆಗೂ ಆಗುತ್ತೆ. ಇನ್ನು ಉಪ್ಪು ಬಂದು ಅದು ಒಂದು 20-30 ರೂಪಾಯಿವರೆಗೂ ಆಗುತ್ತೆ. ಬಹುಶಃ ಎಲ್ಲ ಬರ್ಬೋದು. ಇನ್ನೇನಾದರೂ ಕಡಿಮೆ ಆಯ್ತಂದರೆ ನಿಮಗೆ ಎಕ್ಸ್ಟ್ರಾ ಏನಾದರೂ ಸೋಪ್ಗಳು ಅದು ಆ ರೀತಿಯೂ ಕೊಡ್ಬೋದು. ಅಥವಾ ಏನಾದರೂ ಜಾಸ್ತಿ ಆಯಿತು ಅಂತಂದರೆ ನಿಮ್ಗೆ ಅದರಲ್ಲಿ ಹೆಸರು ಕಾಳನ್ನ ಕಡಿಮೆ ಮಾಡ್ಬೋದು. ಎಣ್ಣೆ, ಬೇಳೆ, ಸಕ್ಕರೆ, ಉಪ್ಪು ಇಷ್ಟು ಕೊಡ್ಬೋದು. ಸೊ ಆ ರೀತಿ ಆಗುತ್ತೆ. ಒಟ್ಟು ಆ 5 kg ಅಕ್ಕಿಗೆ ಏನು ದುಡ್ಡಾಗುತ್ತೆ ಅಷ್ಟಕ್ಕೆ ಮಾತ್ರನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಇವಾಗ ಕ್ಲಿಯರಾಗಿ ಗೊತ್ತಾಯ್ತು ಅನ್ಕೊತೀನಿ ಏನೆಲ್ಲ ಸಿಗಬಹುದು ಅಂತ ಹೇಳ್ಬಿಟ್ಟು. ಹಾಗಾದರೆ ಇನ್ನು ಯಾವಾಗಿಂದ ಸಿಗುತ್ತೆ, ಈ ತಿಂಗಳಿಂದ ಏನಾದರೂ ಕೊಡ್ತಾರೆ. ಇವಾಗ ಆಲ್ಮೋಸ್ಟ್ ಅವ್ರು 1 ಮಂತ್ ಆಯ್ತಲ್ವಾ ಇಂದಿರಾ ಕಿಟ್ಟನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾದರೆ ನವಂಬರಿಂದ ಏನಾದರೂ ಕೊಡ್ತಾರಾ ಅಂತೇಳಿ ನೀವು ಕೇಳೋದಾದರೆ, ಅಂದರೆ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ನವಂಬರಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂತಂದರೆ ಇವಾಗ ಅವ್ರು ಹೇಳಿ 1 ತಿಂಗಳಾಗಿರೋದ್ರಿಂದ ಸಡನ್ನಾಗಿ ಕೊಡೋದಕ್ಕಾಗಲ್ಲ. ಯಾಕಂತಂದರೆ ಹೇಳಿದ್ದಾರೆ ಅದನ್ನು ಕೂಡ ಟೆಂಡರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಟೆಂಡರ್ ಕೊಟ್ಟರು ಕೂಡ ಅವರು ಎಲ್ಲ ಕಡೆಯಿಂದನೂ ಪ್ರಿಪ್ರೇಷನ್ ಮಾಡ್ಕೋಬೇಕು. ಇವಾಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ರೇಷನ್ ಡಿಪೋಗಳಿದೆ, ಎಲ್ಲ ಡಿಪೋಗಳಲ್ಲೂ ಕೂಡ ಎಷ್ಟೆಷ್ಟು ರೇಷನ್ ಕಾರ್ಡ್ಗಳಿದೆ ಅಷ್ಟು ರೇಷನ್ ಕಾರ್ಡ್ಗಳಿಗೂ ಕೂಡ ಅವರು ಅಡ್ಜಸ್ಟ್ ಮಾಡಬೇಕಲ್ವ. ಸೊ ಹಾಗಾಗಿ ಟೈಮನ್ನು ತೊಗೊಳ್ತಾರೆ. ಬಹುಶಃ ನಿಮಗೆ ಸಿಕ್ಕರೆ ಈ ತಿಂಗಳು ನವಂಬರಲ್ಲಿ ಸಿಗ್ಬೋದು. ಸಿಗಲಿಲ್ಲ ಅಂದರೆ ಮೇ ಬಿ ನಿಮಗೆ ಡಿಸೆಂಬರ್, ಜನವರಿಲಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಬಹುಶಃ ನಿಮ್ಗೊಂದು 2 ತಿಂಗಳು ಸಿಗಲ್ಲ ಅನ್ಕೋತೀನಿ, ನಿಮಗೆ ಜನವರಿಯಿಂದ ಸಿಗ್ಬೋದು ಅಂತ ಅನಿಸುತ್ತೆ. ಒಟ್ನಲ್ಲಿ ಆಲ್ರೆಡಿ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಆದಷ್ಟು ಬೇಗನೆ ಕೊಡ್ತಾರೆ, ಬೇಗ ಆಯ್ತಂತಂದರೆ. ಸೊ ಇವಾಗ ನಿನ್ನೆ KH ಮುನಿಯಪ್ಪ ಸರ್ ಅವರೇನೇ ತಿಳಿಸಿದ್ದಾರೆ. ಆಲ್ರೆಡಿ ಅದು ಪ್ರಿಪ್ರೇಷನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಬಹುಶಃ ಯಾವಾಗ ಬೇಕಿದ್ರೂ ಕೂಡ ಬರ್ಬೋದು. ಇನ್ನು ರೇಷನ್ ಕಾರ್ಡ್ ಬಗ್ಗೆ ಆಯಿತು. ಇನ್ನು PM ಕಿಸಾನ್ ಯೋಜನಾ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತಲೂ ಕೂಡ ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ. 20ನೇ ಕಂತಿನ ಹಣ ನಮಗೆ ಜೂನಲ್ಲಿ ಬರಬೇಕಾಗಿತ್ತು. ಬಟ್ ಜೂನು ಜುಲೈಲಿ ಬರಲಿಲ್ಲ, ಆಗಸ್ಟ್ 2ನೇ ತಾರೀಕಲ್ಲಿ ಬಂತು.
ಇವಾಗ ಗೂಗಲಲ್ಲಿ ಚೆಕ್ ಮಾಡಿ ನೋಡಿದಾಗ ಏನು ತೋರಿಸ್ತಾ ಇದೆ ಅಂತಂದರೆ ನವಂಬರ್ ಮೊದಲನೇ ವಾರದಲ್ಲಿ ಸಿಗಬಹುದು ಅಂತ ಹೇಳ್ಬಿಟ್ಟು ಗೂಗಲಲ್ಲಿ ತೋರಿಸ್ತಾ ಇರುವಂಥದ್ದು. ಆಲ್ಮೋಸ್ಟ್ ಕೇಂದ್ರ ಸರ್ಕಾರ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಅಂದರೆ ಬಹುಶಃ ಅದರಲ್ಲಿ ಕೊಟ್ಟೇ ಕೊಡ್ತಾರೆ. ಇನ್ ಕೇಸ್ ಮಿಸ್ ಆದ್ರೂ ಕೂಡ ಅವರು ಕನ್ಫರ್ಮ್ ಆಗಿ ಇಂಥ ಡೇಟು ಅಂತ ಹೇಳಿದ್ರೆ ಅಂಥ ಡೇಟಿಗೆ ಹಾಕೇ ಹಾಕ್ತಾರೆ. ಮೇ ಬಿ ನಿಮಗೆ ನವಂಬರ್ ಫಸ್ಟ್ ವೀಕಲ್ಲಿ PM ಕಿಸಾನ್ ಯೋಜನಾ 21ನೇ ಕಂತಿನ ಹಣ ಸಿಗಬಹುದು. ಇನ್ ಕೇಸ್ ಮುಂದೆ ಡೇಟ್ ಏನಾದರೂ ಹಾಕಿದ್ರು ಅಂತಂದ್ರೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟನ್ನು ಮಾಡ್ತೀನಿ. ಸೊ ಇನ್ನೇನು ಈ ತಿಂಗಳು ಮುಗಿದೇ ಹೋಯಿತು. ಇನ್ನೊಂದು ವಾರದಷ್ಟರಲ್ಲಿ ಮೇ ಬಿ ಬರ್ಬೋದು ಅಂತ ಅನಿಸುತ್ತೆ. ಏನಾದರೂ ಸಡನ್ನಾಗಿ ಬಿಡುಗಡೆ ಆಯಿತು ಮತ್ತು ಏನಾದರೂ ಇದೇ ಡೇಟಿಗೆ ಅಂತ ಏನಾದರೂ ಅಪ್ಡೇಟ್ ಬಂತು ಅಂದರೆ ಖಂಡಿತವಾಗ್ಲೂ ಆ ಡೇಟನ್ನು ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆನಾ? ಇನ್ನು ಇದಿಷ್ಟು ಆಯಿತು. ಇನ್ನು ಪಿಂಚಣಿ ಹಣ ಈಗ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ತುಂಬ ಜನರಿಗೆ ಬರೋದು ಪೆಂಡಿಂಗ್ ಇದೆ. ಅದೇನಾಗಿದೆ ಅಂತಂದರೆ ತುಂಬ ಸ್ಲೋ ಆಗಿ ಬರ್ತಾಯಿದೆ, ತುಂಬ ಸ್ಪೀಡಾಗಿ ಬರ್ತಾಯಿಲ್ಲ, ಸ್ಲೋ ಆಗಿ ಬರ್ತಾ ಇರೋದ್ರಿಂದ ಪ್ರತಿದಿನವೂ ಕೂಡ ಸ್ವಲ್ಪ ಜನಕ್ಕೆ ಬರ್ತಾಯಿದೆ. ಬಹುಶಃ ಇವಾಗ ಆಲ್ಮೋಸ್ಟ್ ಒಂದು 70% ಅಷ್ಟು ಜನಗಳಿಗೆ ಆಲ್ರೆಡಿ ಪಿಂಚಣಿ ಹಣ ಜಮಾ ಆಗಿದೆ. ಇನ್ನೂ ಕೂಡ ಒಂದು 30% ಅಷ್ಟು ಜನರು ಇದ್ದಾರೆ. ಏನಾಗಿದೆ ಅಂತಂದರೆ ಕೆಲವೊಂದಿಷ್ಟು ಚಾನಲ್ಗಳಲ್ಲಿ ಈ ಪಿಂಚಣಿ ಹಣ ಡಬಲ್ ಆಗಿದೆ, ಅಷ್ಟು ಸಿಗ್ತಿದೆ, ಇಷ್ಟು ಸಿಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಯಾವ ಪಿಂಚಣಿನೂ ಕೂಡ ಇನ್ನೂ ಹೆಚ್ಚಿಗೆ ಆಗಿಲ್ಲ. ನಿಮಗೆ ಮೊದಲೆಲ್ಲ ಎಷ್ಟು ಬರ್ತಿತ್ತೋ ಅಷ್ಟೇ ಹಣ ಬರ್ತಾ ಇದೆ. ಸೊ ಈ ತಿಂಗಳು ಕೂಡ ಅಷ್ಟೇ ಬಂದಿರುವಂಥದ್ದು, ಹೆಚ್ಚಿಗೆ ಏನೂ ಬಂದಿಲ್ಲ. ಹೆಚ್ಚಿಗೆ ಆಗುತ್ತೆ ಅಂತಂದರೆ ಸರ್ಕಾರದಿಂದನೇ ಅಪ್ಡೇಟನ್ನು ಮಾಡ್ತಾರೆ. ಬಹುಶಃ ಏನಾದರೂ ಆ ರೀತಿ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಪಿಂಚಣಿ ಹಣದ ಬಗ್ಗೆನೇ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನು ಗೃಹಲಕ್ಷ್ಮಿ ಯೋಜನಾ 22ನೇ ಕಂತಿನ ಹಣ ಇವಾಗ ನಿನ್ನೆ 3ನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ. ನಿನ್ನೆಯಿಂದ ತುಂಬ ಸ್ಪೀಡಾಗಿ ತುಂಬ ಜಾಸ್ತಿ ಜನ ಫಲಾನುಭವಿಗಳಿಗೆ ನಿನ್ನೆಯಿಂದ ಮತ್ತೆ ಜಮಾ ಆಗ್ತಾ ಇದೆ. ಉಳಿದಂಥ ಪೆಂಡಿಂಗ್ ಏನಿತ್ತು ಇವಾಗ ಆಲ್ಮೋಸ್ಟ್ ಒಂದು 70%ಗಿಂತ ಹೆಚ್ಚು ಜನರಿಗೆ 2ನೇ ಹಂತದಲ್ಲಿ ಬಿಡುಗಡೆ ಆಗಿ ಕ್ಲಿಯರ್ ಆಗಿತ್ತು. ಇವಾಗ ನಿನ್ನೆ 3ನೇ ಹಂತದಲ್ಲಿ ಬಿಡುಗಡೆ ಮಾಡಿರೋದ್ರಿಂದ ನಿನ್ನೆನೂ ಕೂಡ ಸಾಕಷ್ಟು ಜನರಿಗೆ ಬಂದಿದೆ. ಸಾಕಷ್ಟು ಜನ ನಮಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡಿದ್ದಾರೆ. ಬಹುಶಃ ಈ ತಿಂಗಳು ಅಕ್ಟೋಬರ್ 31ನೇ ತಾರೀಕು ಅಷ್ಟರಲ್ಲಿ 22ನೇ ಕಂತಿನ ಹಣ ಕಂಪ್ಲೀಟಾಗಿ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಮಾಡ್ತಾರೆ ಅನಿಸುತ್ತೆ. ಇನ್ನು 23ನೇ ಕಂತಿನ ಹಣನ ನಿಮಗೆ ಮೇ ಬಿ ನವಂಬರ್ ಫಸ್ಟ್ ವೀಕಲ್ಲಿ ರಿಲೀಸ್ ಆಗ್ಬೋದು, ಅಥವಾ ಫಸ್ಟ್ ವೀಕು ಅಥವಾ ಒಂದು 15ನೇ ತಾರೀಕು ಒಳಗಡೆ ನಿಮಗೆ 23ನೇ ಕಂತಿನ ಹಣ ರಿಲೀಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಏನಾದರೂ ಮತ್ತೆ ಲೇಟೆಸ್ಟಾಗಿ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ 22 ಬಂದಿಲ್ಲ, ನಿನ್ನೆಯಿಂದ ತುಂಬ ಜನರಿಗೆ ಬರ್ತಾ ಇದೆ. ನಿಮ್ಮ ಅಕೌಂಟ್ಗಳನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ವಿಡಿಯೋನ ನೋಡಿದಿರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.